ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಚಂದ್ರಹಾಸ್. ಇವತ್ತು ನಮ್ಮ ಜೊತೆ ಇದ್ದಾರೆ 625ಕ್ಕೆ 625 ಅಂಕಗಳನ್ನು ಗಳಿಸಿಕೊಂಡಿರುವಂತಹ ಉಡುಪಿ ಜಿಲ್ಲೆಯ ವಿದ್ಯಾರ್ಥಿ ಪ್ರೀತಮ್ ಜಿ ಪೂಜಾರಿ ಅವರಿದ್ದಾರೆ. ಬನ್ನಿ ಅವರೊಟ್ಟಿಗೆ ಸಂದರ್ಶನ ಮಾಡೋಣ. ಯಾವ ರೀತಿ 625ಕ್ಕೆ 625 ಹೇಗೆ ತೆಗೆದ್ರು, ಅಂದ್ರೆ 625ಕ್ಕೆ 625 ತೆಗೆಯುವುದಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅಂತಹ ಒಂದು ಸಾಧನೆಯನ್ನು ಉಡುಪಿ ಮತ್ತು ಮಂಗಳೂರಿನಲ್ಲಿ ಯಾರು ಕೂಡ ಮಾಡದಿರುವಂತಹ ಸಾಧನೆಯನ್ನು ನಮ್ಮ ಪ್ರೀತಮ್ ಜಿ ಪೂಜಾರಿ ಅವರು ಮಾಡಿದ್ದಾರೆ. ಬನ್ನಿ ಅವರೊಟ್ಟಿಗೆ ಮಾತಾಡೋಣ, ಯಾವ ರೀತಿ ಎಲ್ಲ ಸಾಧನೆ ಇದೆಲ್ಲ ಮಾಡಿದ್ರು ಅನ್ನುವಂಥದ್ದು. ನಮಸ್ತೆ. ನಮಸ್ತೆ ಸರ್. ಪ್ರೀತಮ್ ಜಿ ಪೂಜಾರಿ ಅವರೇ, ನೀವೊಂದು 625ಕ್ಕೆ 625 ತೆಗೆದಿದ್ದೀರಿ. ಆ ಒಂದು ಮಾರ್ಕ್ಸ್ ಬರ್ತದ ಅಂತ ಹೇಳಿ ನಿಮ್ಗೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತಾ, ಹೇಗೆ? ಇಲ್ಲ ಅಂದ್ರೆ ನನಗೆ ಮೊದಲೇ ಒಂದು ಆಸೆ ಅಂತೂ ಇತ್ತು 625 ಬರ್ಬೇಕು ಅಂತ. ಇಡೀ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬರ್ಬೇಕಂತ ನನ್ನ ಅಪ್ಪ ಅಮ್ಮ ಎಲ್ರಿದ್ದು ಒಂದು ಕನಸು ಅಂತ ಹೇಳ್ಬೋದು. ಅದೇ ನನಗೆ ಪ್ರಾಬ್ಲಮ್ ಅಂದ್ರೆ ಒಂದು ನನ್ನ ಹ್ಯಾಂಡ್ ರೈಟಿಂಗ್. ಚಿಕ್ಕಂದಿನಿಂದಲೂ ಅಂದ್ರೆ ಎಲ್ಲಾ ಟೀಚರ್ಸ್ ಒಂದೇ ಹೇಳೋದು, ನಿನ್ನ ಹ್ಯಾಂಡ್ ರೈಟಿಂಗ್ ಒಂದು ಸರಿ ಇಲ್ಲ ಮಾಡಿದ್ರೆ. ಅದೇ 7ನೇ ಕ್ಲಾಸ್ ಅಲ್ಲಿ ನಮ್ಗೆ ಫಸ್ಟ್ ಟೈಮ್ ನಮ್ಮ ಕನ್ನಡ ಟೀಚರ್ ಇದ್ರು, ವೈಶಾಲಿ ಟೀಚರ್ ಅಂತ. ಅವರು ನಮ್ಗೆ ಅದು ತುಂಬಾ ಕಿರಿಕಿರಿ ಒಂಥರ ಕಿರಿಕಿರಿ ಆಗುದು ಆವಾಗ. ಏನ್ ಹೇಳ್ತೀನಿ ಏನದು ಬರೀ ಇದೇ ಹೇಳ್ತಾ ಇರ್ತಾರಲ್ಲ ಅಂತ. ಆದ್ರೆ ಈಗ ರಿಯಲೈಸ್ ಆಗ್ತಿದೆ ಅದು ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಈಗ SSLC ಎಕ್ಸಾಮ್ ಬರ್ದಾದ್ಮೇಲೂ ಸಹ ನನಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ 625 ಬರುತ್ತೆ ಅಂತ. ಆದ್ರೆ ಯಾಕಂದ್ರೆ ಸೇಮ್ ರೀಸನ್, ಹ್ಯಾಂಡ್ ರೈಟಿಂಗ್ ಇರುತ್ತೆ. ಎಲ್ಲೋ ಒಂದ್ ಕಡೆ ಅದು ಅರ್ಥ ಆಗದೆ ಎವ್ಯಾಲ್ಯೂಟರ್ಸ್ ಗೆ ಮಾರ್ಕ್ ತೆಗಿಬಹುದು ಅಂತ ಒಂದು ಇತ್ತು. ಸೊ ಅದಕ್ಕೆ ಒಂದು ಸ್ಟೇಟ್ ರ್ಯಾಂಕ್ ಅದು ಅಟ್ಲೀಸ್ಟ್ ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಅದೇ ಪ್ರಿಪರೇಷನ್ ಅಷ್ಟೇ ತುಂಬಾ ಕಷ್ಟ ಆಯ್ತು. ಅದಕ್ಕೆ ಅದೇ ನಮ್ಮ ಮದರ್ ತೆರೇಸಾ ಮೆಮೋರಿಯಲ್ ಶಾಲೆ ಅವರಿಗೂ ಸಹ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ತುಂಬಾ ಹೆಲ್ಪ್ ಮಾಡಿದ್ರು. ನಮ್ಮ ಶಮಿತಾ ಮ್ಯಾಮ್ ಸಹ ತುಂಬಾ ಪ್ರೋತ್ಸಾಹ ನೀಡಿದ್ರು. ಅವರು ಮತ್ತೆ ರಾತ್ರಿ 12 ಗಂಟೆಗೆಲ್ಲ ಮೆಸೇಜ್ ಕೂತ್ಕೊಂಡು ಮೆಸೇಜ್ ಮಾಡೋದೆಲ್ಲ ಇತ್ತು. ಹೇಗೆ ಓದ್ತಿದ್ದೀರಿ ಹಾಗೆ ಅಂತ. ಅದೇ ಅಂದ್ರೆ ಅವರು ನಮಗೆ ಇಂಗ್ಲಿಷ್ ಸಹ ಅವರೇ ಕಲ್ಸ್ಕೊಡ್ತಿದ್ರು. ಸೊ ಅದೇ ರಾತ್ರಿ 1 ಗಂಟೆಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ಟೈಪ್ ಮಾಡಿ ಎಲ್ಲ ಕೊಡ್ತಿದ್ರು ಆನ್ಸರ್ಸ್ ಎಲ್ಲ. ತುಂಬಾ ಹೆಲ್ಪ್ ಮಾಡಿದ್ರು ಅವರು ಅಂತ ಹೇಳ್ಬೋದು ಅಲ್ಲ. ಹೌದು. ಸೊ ಈ ಒಂದು 625ಕ್ಕೆ 625 ನೀವು ರಿಸಲ್ಟ್ ನೋಡಿದಾಗ ಅಷ್ಟು ಬಂದಿದಲ್ಲ, ಆ ಕ್ಷಣ ನಿಮ್ಗೆ ಹೇಗೆ ಅನಿಸ್ತು? ಒಮ್ಮೆಲೆ ಅದೇ ಫಸ್ಟ್ ಟೈಮ್ ನಮ್ಗೆ ನನ್ನ ಅಪ್ಪ ಕಾಲ್ ಮಾಡಿ ಹೇಳಿದ್ರು 625 ಅಂತ. ಆವಾಗ ನಂಗೆ ನಂಬ್ಲಿಕ್ಕೆ ಅಂತೂ ಆಗ್ಲಿಲ್ಲ. ನನ್ನ ಮನ್ಸಲ್ಲಿ ಏನಂದ್ರೆ ಈ ಟೋಟಲ್ ಕೊಡ್ತಾರಲ್ಲ ಇಷ್ಟರಲ್ಲಿ ಇಷ್ಟ ಮಾರ್ಕ್ ಅಂತ ಅಷ್ಟೇ. ಅದೇ ಅಂದ್ರೆ 625 ಅಲ್ಲಿ ಇಂತಿಷ್ಟು ಬಂದಿರ್ಬೋದು ಅಂತ. ಅದೇ 15 ಮಿನಿಟ್ಸ್ ಇಲ್ಲ, ನಾನು ಯಾರಿಗೂ ಕಾಲ್ ಮಾಡಿಕ್ ಹೋಗ್ಲಿಲ್ಲ. ಯಾಕಂದ್ರೆ ಸುಮ್ನೆ ಸ್ಪ್ರೆಡ್ ಆಗಿ ಮತ್ತೆ ಅಲ್ಲ ಅಂತ ಗೊತ್ತಾದ್ರೆ ಸುಮ್ನೆ ಪ್ರಾಬ್ಲಮ್ ಅಂತ. ಕಡೆಗೆ ನಮ್ಮ ಶಾಲೆಯವರು ಸಹ ಹೇಳಿದ್ರು 625 ಅಂತ. ಅದಾದ್ಮೇಲೂ ಸಹ ಅಷ್ಟು ಇಲ್ಲ, ನಾನು ಮತ್ತೆ ಚೆಕ್ ಮಾಡಿದೆ, ನೀವು ಸಹ ಚೆಕ್ ಮಾಡಿ ಕನ್ಫರ್ಮ್ ಆಯ್ತು. ಅದೇ ತುಂಬಾ ಖುಷಿ ಆಯ್ತು. ಅದೇ 625ಕ್ಕೆ 625 ಬಂದಾಗ ತುಂಬಾ ಖುಷಿ ಪಟ್ರಿ ನೀವು. ಹಾಗೆ ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ಹೆಮ್ಮೆಯ ವಿಚಾರ ಅಲ್ವಾ? ಸೊ ಈ ಒಂದು ಪ್ರಿಪರೇಷನ್ ಈಗ 625ಕ್ಕೆ 625 ಅಂತ ಹೇಳಿದ್ರೆ ನೀವು ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ಅಷ್ಟು ಪರ್ಫೆಕ್ಟ್ ಇರ್ಬೇಕು ಅಲ್ವಾ? ಈಗ ಇಂಗ್ಲಿಷ್ ಅಲ್ಲಿ ಹೆಚ್ಚಿನದಾಗಿ ಮಾರ್ಕ್ಸ್ ಕಳೀತಾರೆ, ಅಂದ್ರೆ ನೀವು ಇಂಗ್ಲಿಷ್ ಅನ್ನು ಕೂಡ ಅಷ್ಟು ಪರ್ಫೆಕ್ಟ್ ಆಗಿ ಬರ್ದಿದ್ದೀರಿ. ಸೊ ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ? ನನಗೆ ಲ್ಯಾಂಗ್ವೇಜಸ್ ಅಲ್ಲಿ ಪ್ರಾಬ್ಲಮ್ ಇದ್ದಿದ್ದು ಫಸ್ಟ್ ಆಫ್ ಆಲ್. ಅಂದ್ರೆ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಅದರಲ್ಲಿ ಆನ್ಸರ್ ಪರ್ಫೆಕ್ಟ್ ಇದ್ರೆ ಮಾರ್ಕ್ ಕಳೆಯಲಿಕ್ಕೆ ಅವಕಾಶ ಅಂತೂ ಇರೋದಿಲ್ಲ. ಮ್ಯಾಥ್ಸ್ ಅಲ್ಲಿ ಕ್ಯಾಲ್ಕುಲೇಷನ್ ಪ್ರಾಬ್ಲಮ್ ಸ್ವಲ್ಪ ಇತ್ತು. ಅದು ಅಂದ್ರೆ ನನಗೆ ಅಷ್ಟು ಪ್ರಾಬ್ಲಮ್ ಆಗ್ಲಿಲ್ಲ. ನನಗೆ ಶಾಲೆಯವರು ವೇದಿಕ್ ಮ್ಯಾಥ್ಸ್ ಒಂದು ಫೌಂಡೇಶನ್ ಸ್ವಲ್ಪ ನೀಡಿದ್ರಿಂದ ಅದು ಸ್ವಲ್ಪ ಹೆಲ್ಪ್ ಆಯ್ತು. ಅದ್ರ ಲ್ಯಾಂಗ್ವೇಜಸ್ ಅಲ್ಲಿ ನನಗೆ ಹಿಂದಿ ಅವರು ಒಳ್ಳೆ ಟೀಚರ್ ಸಿಕ್ಕಿದ್ರು. ಅದೇ ಹಿಂದಿಯಲ್ಲೂ ಪ್ರಾಬ್ಲಮ್ ಇದ್ದಿತ್ತು. ಆದ್ರೆ ಫೈನಲ್ ಹಿಂದಿಯಲ್ಲಿ ಟೈಮ್ ಇರೋದ್ರಿಂದ ಅದು ಚೆಕ್ ಮಾಡೋಕೆ ಟೈಮ್ ಇತ್ತು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲ ಇರ್ಲಿಲ್ಲ ಮೊದಲಿಂದ. ಸೊ ಔಟ್ ಆಫ್ ಸಿಕ್ತು ಅದ್ರಲ್ಲಿ. ಕನ್ನಡ ನನಗೆ ತುಂಬಾ ತಲೆನೋವಾಗಿದೆ. ಕನ್ನಡ ನಾವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರೋದ್ರಿಂದ ಕನ್ನಡ ರೈಟಿಂಗ್ ಅಷ್ಟು ಪ್ರಾಕ್ಟೀಸ್ ಇರೋದಿಲ್ಲ. ಟೈಮು ಸ್ವಲ್ಪ ತಗೊಳುತ್ತೆ ಬರೆಯುವಾಗ. ಅದೇ ಕನ್ನಡದಲ್ಲೂ ಸಹ ಅಂದ್ರೆ ಲಾಸ್ಟ್ 15 ಮಿನಿಟ್ಸ್ ಉಳಿಸ್ಕೊಂಡು, ಅಂದ್ರೆ ನನಗೆ ಪೇಪರ್ ಬರ್ದಾದ್ಮೇಲೆ ಒಂದು ಅಂದಾಜ್ ಇರ್ತಿತ್ತು, ಅಂದ್ರೆ ತಪ್ಪು ಆದ್ರೂ ಸಹ ಇದೇ ಕ್ವಶನ್ ಅಲ್ಲಿ ತಪ್ಪಾಗಬಹುದು ಅಂತ. ಸೊ ಆ ಕ್ವಶನ್ಸ್ ಎಲ್ಲ ಒಂಚೂರು ಸ್ಟ್ರಿಕ್ಟ್ ಮಾಡಿ ನಾನೇ ಸ್ವಲ್ಪ ಕರೆಕ್ಷನ್ ಮಾಡಿ ಈಗ ಲಾಸ್ಟ್ ಗೆ ಒಂದು ಪೇಪರ್ ಕೊಟ್ಬಿಟ್ಟು ಅದ್ರಲ್ಲಿ ಅಂದ್ರೆ ಎಷ್ಟು ಕರೆಕ್ಷನ್ ಮಾಡ್ತಿದ್ದೆ ಅಂದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ಮಿಸ್ಟೇಕ್ ಇರಬಾರ್ದು ಅಂತ. ಹಾಗೆ ಮತ್ತು ಇಂಗ್ಲಿಷ್ ನನಗೆ ತುಂಬಾ ಸಿಲಿ ಮಿಸ್ಟೇಕ್ ಆಗ್ತಿತ್ತು. ನಮ್ಮ ಇಂಗ್ಲಿಷ್ ಟೀಚರ್ ತುಂಬಾ ಎಫರ್ಟ್ ಹಾಕಿದ್ರು. ಪ್ರಿಪರೇಟರಿ ಪೇಪರ್ಸ್ ಅಂತೂ ಅವರು ತಿದ್ದಿ ಎವ್ರಿ ಸ್ಮಾಲ್ ಮಿಸ್ಟೇಕ್ ಸಹ ಅವರು ಪಾಯಿಂಟ್ ಔಟ್ ಮಾಡಿ ಕಳ್ತಿದ್ರು. ನಾನು ಅದೇ ಮಿಡ್ ನೈಟ್ ಅಲ್ಲಿ ಅದು ಬರ್ದ್ಕೊಡು, ಬರ್ದ್ಕೊಡು, LBA ಕ್ವಶನ್ಸ್ ತಗೊಂಡು ಅದನ್ನ ಬರ್ದ್ಕೊಡು ನಮ್ಗೆ ಅಂತ. ಅದನ್ನ ತಗೊಂಡು ಅದನ್ನ ಮತ್ತೆ ಅದನ್ನು ಅವರು ಎವ್ಯಾಲ್ಯೂಯೇಟ್ ಮಾಡಿ ಅದನ್ನ ರೀಸೆಂಡ್ ಮಾಡಿ ತುಂಬಾ ಎಫರ್ಟ್ ಇದೆ. ತುಂಬಾ ಹೆಲ್ಪ್ ಮಾಡಿದ್ರಿಂದ ಈ ಒಂದು ಸಾಧನೆ ಸಾಧ್ಯವಾಯ್ತು ಅಂತ. ಈಗ ನಿಮ್ಗೆ ಈಗ ಪ್ರಿಪರೇಟರಿ ಎಲ್ಲ ಅಷ್ಟು ಔಟ್ ಆಫ್ ಔಟ್ ಎಲ್ಲ ಬರ್ತಾ ಇರ್ಲಿಲ್ಲ ಅಲ್ವಾ? ಈಗ ನಿಮ್ಮ ಟೀಚರ್ಸ್ 625ಕ್ಕೆ 625 ನಿಮ್ಮ ಹತ್ರ ತೆಗಿಬಹುದು ಅನ್ನುವಂತಹ ಒಂದು ಮೋಟಿವೇಶನ್ ನಿಮ್ಗೆ ಮಾಡಿದ್ರ ಅಥವಾ ನೀವೇ
ನಿಮ್ಗೆ ನೀವೇ ಮಾಡ್ಕೊಂಡದ್ದ ಅಥವಾ ಹೇಗೆ? ಸ್ಕೂಲ್ ಫಸ್ಟ್ ಡೇನೆ ನಮ್ಮ ಇಂಗ್ಲಿಷ್ ಸರ್ ಇದ್ದಾರೆ, ಉದಯ್ ಸರ್ ಅಂತ, ಅವರೇ ಹೇಳ್ತಾರೆ ಹ್ಮ್. ನಿನ್ನಿಂದ 625 ಎಕ್ಸ್ಪೆಕ್ಟೇಷನ್ ಇದೆ, ಸ್ವಲ್ಪ ಟ್ರೈ ಮಾಡ್ಬೇಕು ಅಂತ. ಹಾ. ಅದೇ ಪ್ರಿಪರೇಟರಿ ಅಲ್ಲಿ ಯಾರು ಕೊಡ್ತಾ ಇರ್ಲಿಲ್ಲ ಔಟ್ ಆಫ್ ಹೌದು, ಅದೇ. ಎವ್ರಿ ಸ್ಮಾಲ್ ಮಿಸ್ಟೇಕ್ ಪಾಯಿಂಟ್ ಔಟ್ ಮಾಡಿ ಕಳ್ತಿದ್ರು ಮಾರ್ಕ್ ಅನ್ನ. ಹ್ಮ್. ಅದೇ ಅಂದ್ರೆ ಎಕ್ಸ್ಪೆಕ್ಟೇಷನ್ ಅಂತ ಇತ್ತು ನಮ್ಮ ಟೀಚರ್ಸ್ ಇಂದ. ಅದೇ ಪ್ರಾಬ್ಲಮ್ ಅಂದ್ರೆ ಹ್ಯಾಂಡ್ ರೈಟಿಂಗ್, ಅದು ನಾನು ತುಂಬಾ ಟ್ರೈ ಮಾಡಿದ್ದೇನೆ, ಕಾಪಿ ಬರೆದು ತುಂಬಾ ಟ್ರೈ ಮಾಡಿದ್ದೇನೆ. ಹ್ಮ್. ಅದೇ ಟೀಚರ್ಸ್ ತುಂಬಾ ಅಂದ್ರೆ ನಿಮ್ಗೆ ಮೋಟಿವೇಶನ್ ಮಾಡ್ತಾ ಇದ್ರ ಮೋಟಿವೇಶನ್ ತುಂಬಾ ಮಾಡ್ತಿದ್ರು. ನಮ್ಮ ಕನ್ನಡ ಮ್ಯಾಮ್, ವೈಶಾಲಿ ಮ್ಯಾಮ್ ಅಂತ ಇದ್ರು, ಅವರು ಪಾಠ ಅಂತೂ ಒಳ್ಳೆ ಮಾಡ್ತಿದ್ರು. ಆದ್ರೆ ಅದೇ ಒಂಥರ ಇಮೋಷನಲ್ ಸಪೋರ್ಟ್ ಅಂತ ಹೇಳ್ತಾರಲ್ಲ, ಅದು ಹೌದು, ಬೇಕೇ ಗೊತ್ತಾಯ್ತು. ಬೇಕು ಎಲ್ಲರಿಗೂ. ಪೇರೆಂಟ್ಸ್ ಹೌದು. ಅಂತೂ ಕೊಡ್ತಾರೆ, ಆದ್ರೆ ಶಾಲೆಯಲ್ಲಿ ಅದೇ ಯಾವಾಗ ಅದೇ ಅವರಿಗೆ ಫೈಂಡ್ ಔಟ್ ಮಾಡೋರು, ಇವನು ಸ್ವಲ್ಪ ಆದ್ರೆ ಸ್ಟ್ರೆಸ್ ಅಲ್ಲಿ ಇದ್ದಾನೆ ಅಂತ ಹೌದು, ಅವರೇ ಹೌದು. ಫೈಂಡ್ ಔಟ್ ಮಾಡಿ ಅಂದ್ರೆ ಕರೆದು ಸ್ವಲ್ಪ ಮಾತಾಡಿ, ಅಂದ್ರೆ ನಮಗೆ ಒಂಥರ ರಿಲೀಫ್ ಸಿಗೋದು ಅದು. ಅದು ಹೌದು. ಈಗ ಯಾವುದೇ ಒಂದು ಈಗ ಸಮಸ್ಯೆ ಇದ್ರೆ ನೀವು ಯಾರ ಹತ್ರ ಹೇಳ್ಕೊಂಡದ್ದು ನಿಮ್ಗೆ ಸ್ವಲ್ಪ ಹೌದು. ನೀವು ರಿಲೀಫ್ ಆಗ್ತೀರಿ. ಹೌದು. ಹಾಗೆ ಇನ್ನೀಗ ನೀವು ಮುಂದೆ ಏನ್ ಮಾಡ್ಬೇಕಂತ ಇದ್ದೀರಿ? ಮುಂದೆ ನಾನು ಜೆಇ ಎಕ್ಸಾಮ್ ಬರೆದು ಹ್ಮ್. ಸೆಕೆಂಡ್ ಪಿ ಯು ಅಲ್ಲಿ ಅದರಲ್ಲಿ ಒಳ್ಳೆ ರ್ಯಾಂಕ್ ತೆಗೆದುಕೊಂಡು ಅಲ್ಲಿ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಪಡ್ಕೊಳ್ಬೇಕಂತ ಮಾಡಿದ್ದೇನೆ. ಮತ್ತೆ ಮುಂದೆ ಹ್ಮ್. IAS ಟ್ರೈ ಅಂದ್ರೆ UPSC ಎಕ್ಸಾಮ್ ಟ್ರೈ ಮಾಡ್ಬೇಕಂತ ಒಂದು ಇದೆ, ನೋಡ್ಬೇಕು. ಅಂದ್ರೆ ನೀವೊಂದು ಚಿಕ್ಕ ಹಳ್ಳಿಯಿಂದ ಬಂದವರು. ಈಗ ಹೌದು. ನಿಮ್ಮ ಊರು ಉಡುಪಿ ಜಿಲ್ಲೆಯ ತೊಂಬಟ್. ಕುಂದಾಪುರ ತಾಲೂಕಿನ ತೊಂಬಟ್ಟು ಎಂಬಲ್ಲಿ ಅಲ್ವಾ? ಹೌದು. ಅಂತ ಒಂದು ಹಳ್ಳಿಯಲ್ಲಿ ಬಂದು ಇಂಥ ಒಂದು ದೊಡ್ಡ ಸಾಧನೆ, ಈಗ 625ಕ್ಕೆ 620 ತೆಗೆದಂದ್ರೆ ದೊಡ್ಡ ಸಾಧನೆ ಅಲ್ವಾ? ಅಂದ್ರೆ ಸಾಧಾರಣ ಒಬ್ಬ ವಿದ್ಯಾರ್ಥಿಗೆ ಆಗುದಿಲ್ಲ, ಅಂದ್ರೆ ಅಷ್ಟು ಪರ್ಫೆಕ್ಷನ್ ಬೇಕು. ಅಂತಹ ಒಂದು ಸಾಧನೆ ಮಾಡಿದ್ದೀರಿ. ಇದು ನಮ್ಮ ಜಿಲ್ಲೆಗೆ ಹಾಗೆ ದಕ್ಷಿಣ ಕನ್ನಡಕ್ಕೂ ಕೂಡ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಯಾರು ತೆಗಿಲಿಲ್ಲ. ಈ ಎರಡು ಜಿಲ್ಲೆಯಲ್ಲಿ ನೀವೇ ಹೋದ್ರು ಈ ವರ್ಷ ಒಂದು 620ಕ್ಕೆ 625 ತೆಗೆದದ್ದು. ಅದೇ ನಮ್ಮ ಕರ್ನಾಟಕಕ್ಕೂ ಕೂಡ ಒಂದು ದೊಡ್ಡ ಹೆಮ್ಮೆಯ ವಿದ್ಯಾರ್ಥಿ ಆಗಿದ್ದೀರಿ. ಹಾಗೆ ನೀವು ಬೇರೆ ನಮ್ಮ ಇನ್ನು SLC ಅಲ್ಲಿ ಇದ್ದಾರಲ್ಲ, ಅವರಿಗೆ ನೀವು ಹೇಗೆ ಓದ್ಬೇಕು, ಹೇಗೆ ಹೇಳ್ತೀರಿ ಅಂತ? ಅಂದ್ರೆ ಮೊದಲಿಗೆ ನಿಮ್ಮ ಗೋಲ್ ಅನ್ನೋದು ನೀವು ಕ್ಲಿಯರ್ ಆಗಿರ್ಬೇಕು, ಅಂದ್ರೆ ಎಷ್ಟು ಮಾರ್ಕ್ ಬೇಕು ಅಂತ. ಅದಾದ್ಮೇಲೆ ನೀವು ಕ್ಲಿಯರ್ ಪ್ಲಾನ್ ಅನ್ನೋದನ್ನ ಮಾಡ್ಕೊಳ್ಬೇಕು. ಪ್ಲಾನಿಂಗ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಅದೇ ಡೈಲಿ ನಿಮ್ಮ ಟೈಮ್ ಅನ್ನ ಹೇಗೆ ಯುಟಿಲೈಸ್ ಮಾಡ್ಕೊಳ್ತೀರಾ, ಅದೇ ಮನೆಗೆ ಬಂದು ಏನೆಲ್ಲ ಮಾಡ್ತೀರಾ, ಅಂದ್ರೆ ಒಬ್ಬೊಬ್ಬರಿಗೆ ಒಂದ್ ತರದ ಪ್ಲಾನ್ ಬೇಕು. ನಾನ್ ಹೇಳ್ತೇನೆ ಅಂತಂದ್ರೆ ಎಲ್ಲರಿಗೂ ಫಾಲೋ ಮಾಡೋಕ್ ಆಗೋದು, ಎಲ್ಲರಿಗೂ ಅದು ಕಂಫರ್ಟೇಬಲ್ ಆಗೋದಿಲ್ಲ. ಅವರಿಗೆ ಅವರದ್ದೇ ಆದಂತ ಒಂದು ರೀತಿ ಇರುತ್ತದೆ. ಸೊ ಅದನ್ನ ಅವರು ಫಸ್ಟ್ ಕಂಡ್ಕೊಳ್ಬೇಕು. ಮತ್ತೆ ತುಂಬಾ ಎಕ್ಸ್ಪೆರಿಮೆಂಟ್ ಅನ್ನೋದನ್ನಷ್ಟು ಕಡಿಮೆ ಮಾಡ್ಬೇಕು. ಅದು ಎಕ್ಸ್ಪೆರಿಮೆಂಟ್ ಮಾಡೋದಿದ್ರೆ ಈ ಮೊದಲನೇ ಕ್ಲಾಸ್ಗಳಲ್ಲಿ ಸ್ವಲ್ಪ ಮಾಡಿ ಬಂದ್ರೆ, ನಾನು ಹಾಗೆ ಮಾಡಿದ್ದೆ 7ನೇ ಪ್ರೈಮರೀಸ್ ಅಲ್ಲಿ ತುಂಬಾ, ಅಂದ್ರೆ ನನ್ನ ಜೊತೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೆ ಓದೋ ರೀತಿಯಲ್ಲಿ. ಈ ಸ್ವಲ್ಪ ಇಂಟರ್ನೆಟ್ ಅಲ್ಲೂ ಸ್ವಲ್ಪ ನೋಡ್ತಿದ್ದೆ ಯಾವ ಟೆಕ್ನಿಕ್ಸ್ ಅಂತ, ಅದರಲ್ಲಿ ಟ್ರೈ ಔಟ್ ಮಾಡಿ ನನಗೆ ಯಾವ್ದು ಸೂಟೇಬಲ್ ಅಂತ ನೋಡ್ಕೊಂಡು ಅದನ್ನೇ ಒಂಥರ ಮಿಕ್ಸ್ ಅಪ್ ಮಾಡಿ ಅಂದ್ರೆ ಅಳವಡಿಕೆ ಮಾಡ್ಕೊಂಡಿದ್ದು. ಎಲ್ಲರಿಗೂ ಅಂದ್ರೆ ಅವ್ರದ್ದೇ ಆದಂತ ಒಂದು ಇರುತ್ತೆ. ಮೇನ್ ಪಾಯಿಂಟ್ಸ್, ಕಾಮನ್ ಪಾಯಿಂಟ್ಸ್ ಅಂದ್ರೆ ಒಂದು ಕ್ಲಾಸ್ ಅಲ್ಲಿ ಸರಿಯಾಗಿ ಪಾಠ ಕೇಳಿಸ್ಕೊಳ್ಬೇಕು. ಡೌಟ್ ಏನೇ ಇದ್ರು ಸಹ ಅದನ್ನ ಇಟ್ಕೊಳ್ಬಾರ್ದು. ಅಂದ್ರೆ ಕ್ಲಾಸ್ ಅಲ್ಲಿ ಕೇಳೋಕ್ ಆಗದಿದ್ರೆ ಪರ್ಸನಲ್ ಆಗಿ ಮೀಟ್ ಆಗಿ ಡೌಟ್ ಅನ್ನು ಕೇಳಿ ಕ್ಲಾರಿಫೈ ಮಾಡ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಕಾನ್ಸೆಪ್ಟ್, ಈಗ ಕೋರ್ ಸಬ್ಜೆಕ್ಟ್ಸ್ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್, ಅದ್ರಲ್ಲಿ ಕಾನ್ಸೆಪ್ಟ್ಸ್ ಬಗ್ಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಇರ್ಬೇಕು. ಅವ್ರ ಕಾನ್ಸೆಪ್ಟ್ಸ್ ನಮ್ಗೆ ಫುಲ್ ಕ್ಲಿಯರ್ ಇತ್ತಂದ್ರೆ ಅದು ಮತ್ತೆ ಜಾಸ್ತಿ ಓದುವ ಅವಶ್ಯಕತೆ ಇಲ್ಲ. ಲ್ಯಾಂಗ್ವೇಜ್ ಅಷ್ಟೇ, ಅಂದ್ರೆ ಲ್ಯಾಂಗ್ವೇಜ್ ನಾವು ಅದೇ LSRW ಇದೆ, ಅದೇ ನಾವು ಓದುವಾಗ ಅಂದ್ರೆ ಬರೆಯುವಾಗ ಅಷ್ಟು ಸ್ಪೆಲ್ಲಿಂಗ್ ಮನ್ಸಲ್ಲಿ ಅಂದ್ರೆ ನಿಧಾನವಾಗಿ ಹೇಳುತ್ತಾ. ಈಗ ಅಂದ್ರೆ ಯಾಕಂದ್ರೆ ಲ್ಯಾಂಗ್ವೇಜ್ ಅಲ್ಲಿ ಸ್ವಲ್ಪ ಚೂರ್ ಮಿಸ್ಟೇಕ್ ಆದ್ರೂ ಮಾರ್ಕ್ ಅಲ್ಲಿ ಕಟ್ ಆಗುತ್ತೆ. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು. ಹಾಗೆ ಅದೇ ಟೈಮ್ ಅನ್ನ ಸರಿಯಾಗಿ ಯೂಟಿಲೈಸ್ ಮಾಡ್ಕೊಳ್ಬೇಕು. ಒಂದು ಅದೇ ಅವರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ನೀವೀಗ ಒಂದು ಕ್ಲಾಸಿಗೆ ಹೋಗಿ ಬರ್ತೀರಿ, ಮನೆಗೆ ಬರ್ತೀರಿ, ನಿಮ್ಮ ರೊಟೀನ್ ಒಂದು ಹೇಗಿತ್ತು ಅಂತ ಹೇಳ್ಬೋದಾ? ಅಂದ್ರೆ ಫಸ್ಟ್ ನಾನು ಫ್ರೆಶ್ ಅಪ್ ಆಗ್ತಿದ್ದೆ ಮನೆಗೆ ಬಂದು. ಅದಾದ್ಮೇಲೆ ಫಸ್ಟ್ ಹೋಮ್ ವರ್ಕ್ ಮತ್ತೆ ರೈಟಿಂಗ್ ವರ್ಕ್ ಎಲ್ಲ ಇದ್ರೆ ಅದನ್ನ ಮುಗಿಸ್ಕೊಂಡು, ಮತ್ತೆ ಅದಾದ್ಮೇಲೆ ನಾನಂದ್ರೆ ಕೂತ್ಕೊಂಡು ನೋಡ್ತಿದ್ದೆ ಏನೆಲ್ಲ ಮಾಡಿದ್ದಾರೆ, ನಾನು ಇವತ್ತು ಯಾವ್ದನ್ನೆಲ್ಲ ಮುಗಿಸ್ಬೇಕು ಅಂತ. ಟೈಮ್ ಅಂತ ಇಡ್ತಿರ್ಲಿಲ್ಲ, ಬಟ್ ಇಂತಿಷ್ಟು ಟೈಮ್ ಅಲ್ಲಿ ನನಗೆ ಒಂದು ಅಂದಾಜಿತ್ತು, ಇಂತಿಷ್ಟು ಟೈಮ್ ಅಲ್ಲಿ ನಾನು ಇಂತಿಷ್ಟನ್ನು ಮುಗಿಸಬಹುದು. ಸೊ ಅದನ್ನ ಒಂದು ಫಿಕ್ಸ್ ಮಾಡ್ಕೊಂಡು ಒಂದು ನನಗೆ ಡೈಲಿ ಗೋಲ್ ಅದು, ಅಂದ್ರೆ ಇಂತಿಷ್ಟನ್ನು ಮುಗಿಸ್ಬೇಕು ಇವತ್ತಂತ. ಅಂದ್ರೆ ನೀವು ಇವತ್ತು ಮಾಡಿದ ಪಾಠವನ್ನು ಅದೇ ದಿನ ಓದಿ ಎಲ್ಲ ಮುಗಿಸ್ತಿದ್ರ? ಹೌದು, ಅಂದ್ರೆ ಅದು ಪ್ಲಾನ್ ಅಂತೂ ಇದ್ದಿತ್ತು ಹಾಗೆ ಮಾಡ್ಬೇಕು ಅಂತ. ಅದ್ರ ಹೆಚ್ಚಿನ ಫಸ್ಟ್ ಮಂತ್ ಅಂತೂ ಕ್ಲಿಯರ್ ಆಗಿ ಆಗುತ್ತೆ. ನನಗೂ ಸಹ ಆಗಿದೆ. ಫಸ್ಟ್ ಮಂತ್ ಅಂತೂ ತುಂಬಾ ಚೆನ್ನಾಗಿ ಫಾಲೋ ಆಯ್ತು. ಅದ್ರ ಮುಂದೆ ಎಕ್ಸಾಮ್ಸ್ ಎಲ್ಲ ಪೈಲಪ್ ಆದಾಗ ಫಾಲೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಏನ್ ಮಾಡ್ತಿದ್ದೆ ಅಂದ್ರೆ, ಇದು ನಾನ್ ಮಾಡ್ತಿದ್ದೆ ಪರ್ ಮಂತ್ ಇಟ್ಕೊಳ್ತಿದ್ದೆ ಅಂತ. ಒಂದು ತಿಂಗಳಿಗೊಮ್ಮೆ ಅದು ಎಲ್ಲ ಮುಗಿಸುವುದು ಅಂತ. ನಮ್ಗೆ ಯೂನಿಟ್ ಟೆಸ್ಟ್ ಅಂತ ಮಾಡ್ತಾ ಇದ್ರು. ಯೂನಿಟ್ ಟೆಸ್ಟ್ ಪೋರ್ಷನ್ ಪ್ರಕಾರ ನಾನು ಪರ್ ಮಂತ್ ಕ್ಲಿಯರ್ ಆಗಿ ಅಂದ್ರೆ ಈ ಯೂನಿಟ್ ಟೆಸ್ಟ್ ಏನ್, ಫಾರ್ ಎಕ್ಸಾಂಪಲ್ ಸೋಷಿಯಲ್ ಅಲ್ಲಿ 4 ಸಬ್ಜೆಕ್ಟ್ ಇರ್ತಿತ್ತು, ಆ 4 ಸಬ್ಜೆಕ್ಟ್ಸ್ ಆ ಮಂತ್ ಅಲ್ಲಿ ಕ್ಲಿಯರ್ ಆಗಿ ಪರ್ಫೆಕ್ಟ್ ಮಾಡ್ಕೊಳ್ಬೇಕು ಅಂತ. ಹಾಗೆ ಮಾಡ್ತಾ ಇದ್ರಿ? ಹೌದು, ಆದ್ರೆ ಯಾಕಂದ್ರೆ
ಪರ್ ಡೇ ಅದು ಎಲ್ಲರೂ ಹೇಳ್ತಾರೆ, ಆದ್ರೆ ಅದು ನನಗಂತೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಅದು ಒಂದೆರಡು ದಿನ ಮಾಡಬಹುದು, ಪ್ರತಿದಿನ ಅದು ಮಾಡ್ಲಿಕ್ಕೆ ಹೌದು. consistency ಯಾಕಂದ್ರೆ maintain ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಅನ್ನುವಂಥದ್ದು. ರೀಸನ್ ಏನಂದ್ರೆ ನಮ್ಗೆ ಇದು ಓದೋದ್ರ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರುತ್ತೆ. ಹೌದು. ಅದ್ರಲ್ಲೂ ತುಂಬಾ ಇಂಪಾರ್ಟೆಂಟ್ ಪಾರ್ಟಿಸಿಪೇಷನ್ ಅಂದ್ರೆ ಅದೇ. ಯಾಕಂದ್ರೆ ಬರೀ ಓದಿದ್ರೆ ಒಂದು ಸ್ಟ್ರೆಸ್ ಮತ್ತೆ ಒಂಥರ ಎಲ್ಲವೂ ಆಗತ್ತೆ ಅದು. ಅದೇ ಏನಂದ್ರೆ ಈಗ ತಿಂಡಿ ಮಾಡೋದು ಸಹ ಎಲ್ಲ ಹಾಕಿದ್ರೆ ಸಹ ಟೇಸ್ಟ್ ಬರೋದು. ಅದು ಹೌದು. ಅದೇ ಹಾಗೆ. ಸೊ ಅದ್ರ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರೋದ್ರಿಂದ ಫುಲ್ ಕಂಪ್ಲೀಟ್ ಆಗಿ ನನಗೆ ಓದೋಕೆ ಸಹ ಟೈಮ್ ಕೊಡಕ್ ಆಗ್ಲಿಲ್ಲ. ಕೆಲವುದಕ್ಕೆ ನಮ್ಮಲ್ಲಿ ಕರೆಕ್ಟ್. ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇದ್ದಾಗ ಅದಕ್ಕೂ ಸ್ವಲ್ಪ ನಾವೇ ಪ್ರಾಕ್ಟೀಸ್ ಮಾಡ್ಬೇಕಿತ್ತು ಅದೆಲ್ಲ. ಮತ್ತೆ ನಾನು ಕ್ವಿಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೂ ಸ್ವಲ್ಪ ಟೈಮ್ ಕೊಡ್ಬೇಕಿತ್ತು. ಹೀಗೆ ಸೊ ಅದೇ ಕಂಪ್ಲೀಟ್ ಆಗಿ ಓದೋದು ಮಾತ್ರ ಅಲ್ಲ, ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಕೂಡ ನೀವು ತುಂಬಾ ಇದ್ರಿ. ಅಂದ್ರೆ ಯಾವ್ದ್ರಲ್ಲ ಇದ್ರಿ? ಕ್ವಿಜ್. ನಾವು ಒಂದು ಕ್ವಿಜ್ ಅಂದ್ರೆ ಅದರಲ್ಲಿ ನಾವು ಈ ಸತಿ ಪ್ರತಿಭಾ ಕಾರಂಜಿಯಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ದ್ವಿತೀಯ ಸ್ಥಾನ ಅಂದು ನಾವು Udupi ಜಿಲ್ಲೆ. ಅದು ಇಬ್ರು ನಮ್ಮ ಟೀಮ್, ನಮ್ಮ ರಿಷಿಯೇಶ್ ಶೆಟ್ಟಿ ಅಂತ ನನ್ನ ಕ್ಲಾಸ್ಮೇಟ್ ಅವನು. ಮತ್ತೆ ನಾನು ಇದು ಲಾಸ್ಟ್ ಇಯರ್ ಖೋಖೋ ಮ್ಯಾಚ್ ಅಲ್ಲಿ ತಾಲೂಕ್ ಲೆವೆಲ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಸಿಕ್ಕಿದೆ. ಈ ವರ್ಷ ಪಾರ್ಟಿಸಿಪೇಟ್ ಮಾಡಿದ್ದೇವೆ ಆದ್ರೆ ಸಿಕ್ಲಿಲ್ಲ ಖೋಖೋ ಮ್ಯಾಚ್ ಅಲ್ಲಿ. ಮತ್ತೆ ನಮ್ಮ ಶಾಲೆಯಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಅದೆಲ್ಲ ಇದ್ರೆ ಅಂದ್ರೆ ಪಾರ್ಟಿಸಿಪೇಟ್ ಮಾಡೋದೆಲ್ಲ ಇರ್ತದೆ. ಅದರಲ್ಲೂ ಕೂಡ ಮಾಡ್ತೀವಿ. ಸಿಂಗಿಂಗ್ ಎಲ್ಲ ಇಲ್ಲ, ಕಮ್ಮಿ. ಡ್ರಾಯಿಂಗ್ ಉಂಟು. ನಾನು ಅದೇ ನಮ್ಮ ಟೀಚರ್ಸ್ ಇದು ಒಂದು ಪೋರ್ಟ್ರೇಟ್ ಎಲ್ಲ ಕೆಲವೊಮ್ಮೆ ಮಾಡ್ತೇನೆ. ಈಗ ನೀವು ಖಾಲಿ ಓದೋದು ಮಾತ್ರ ಅಂತಲ್ಲ, ನಿಮ್ದು ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು ಅಥವಾ ಒಂದು ಡ್ಯಾನ್ಸ್ ಅಲ್ಲಿ ಇರ್ಬೋದು, ಡ್ರಾಯಿಂಗ್ ಅಲ್ಲಿ ಇರ್ಬೋದು, ಎಲ್ಲದರಲ್ಲಿ ಕೂಡ ನೀವು ಏನೋ ಪಾರ್ಟಿಸಿಪೇಟ್ ಮಾಡಿದ್ರಿ. ಹಾಗೆ ಕ್ವಿಜ್ ಅಲ್ಲಿ ಕೂಡ ತುಂಬಾ ಪ್ರೈಸಸ್ ಕೂಡ ನಿಮ್ಗೆ ಬಂದಿದೆ. ಈ ಎಲ್ಲ ಸಾಧನೆ ಒಟ್ಟಿಗೆ 625ಕ್ಕೆ 625 ತೆಗೆದುದು ಒಂದು ದೊಡ್ಡ ಸಾಧನೆ ಅಂತ ಹೇಳಬಹುದು ಅಲ್ವಾ? ಅಂದ್ರೆ ಈಗ ನಿಮ್ಮ ಪ್ರಕಾರ ಯಾವುದೇ ಒಬ್ಬ ವಿದ್ಯಾರ್ಥಿ ಒಂದು ದಿನಕ್ಕೆ ಅವರು ಏನ್ ಕ್ಲಾಸ್ ಅಲ್ಲಿ ಮಾಡಿರ್ತಾರೆ ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗದಿದ್ರೆ, ಈ ಒಂದು ಒಂದು ತಿಂಗಳಿಗೆ ಇದನ್ನೆಲ್ಲವನ್ನು ನಾನು ಮುಗಿಸುದು, ಆ ರೀತಿ ನೀವು ಪ್ಲಾನ್ ಮಾಡಿದ್ರೆ ಅದು ನಿಮ್ಮ ಪ್ರಕಾರ. ಅಂದ್ರೆ ನೀವು ಹಾಗೆ ಮಾಡಿದ್ರಿ, ಹಾಗಾಗಿ ನಿಮ್ಗೆ 625ಕ್ಕೆ 625 ಬಂತು ಅನ್ನುವಂಥ. ಸೊ ಬೇರೆ ವಿದ್ಯಾರ್ಥಿಗಳಿಗೆ ಅವರಿಗೆ ಹೇಗೆ ಆಗತ್ತೆ ಅಲ್ವಾ? ಈಗ ಎಲ್ರಿಗೂ ಸೂಟ್ ಆಗಲ್ಲ, ಈಗ ನಿಮ್ಮ ಐಡಿಯಾಸ್ ಎಲ್ರಿಗೂ ಸೂಟ್ ಆಗಲ್ಲ. ಅವರಿಗೆ ಹೇಗಾಗತ್ತೆ ಅದನ್ನು ಅವರು ಫಾಲೋ ಮಾಡಬಹುದು ಅಂತ. ಅಂದ್ರೆ ನಿಮ್ಮ ಮೈನ್ ಪಾಯಿಂಟ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನುವಂಥ ಅಲ್ವಾ? ಈಗ ಒಂದು ತಿಂಗಳಿಗೆ ಎಲ್ಲವನ್ನು ನೀವು ಮುಗಿಸ್ತಾ ಇದ್ರಿ, ಮತ್ತೆ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಿದ್ರಿ, ಹಾಗಲ್ವಾ? ಹೌದು. ಅಂದ್ರೆ ನಮ್ಮ ಶಾಲೆಯಿಂದ ಇನ್ವಿಟೇಷನ್ ಮಾಡ್ತಿದ್ರು, ಅದೇ ಅವರು ಪೋರ್ಷನ್ ನಮ್ಗೆ ಹೇಳ್ತಿದ್ರು. ಸೊ ನಾನು ಅಂದ್ರೆ ಆ ಪೋರ್ಷನ್ ಪ್ರಕಾರನೇ ಓದ್ತಾ ಇದ್ದೆ. ಅದಕ್ಕೂ ಸಹ ಟೈಮ್ ಸಾಕೋದಿಲ್ಲ ಕೆಲವೊಮ್ಮೆ. ಪೋರ್ಷನ್ ಸಹ ನಾವು ಅಂದ್ರೆ ಹಾಫ್ ಎಲ್ಲ ಓದ್ಕೊಂಡದ್ದು ಉಂಟು ಎಕ್ಸಾಮ್ ಬರೀಲಿಕ್ಕೆ. ಸೊ ಅದೇ ಇದು ನಾವು ನೆಕ್ಸ್ಟ್ ಟೈಮ್ ಓದುವಾಗ ಪ್ರಿಪರೇಟರ್ಸ್ ಇರ್ಬೋದು, ಈ ಏನೆಲ್ಲ ಲೂಪ್ ಹೋಲ್ಸ್ ಉಂಟು ಅದನ್ನ ಕವರ್ ಅಪ್ ಮಾಡುದು. ಅಂದ್ರೆ ಈ ಪಾರ್ಟ್ ಅನ್ನೋದು ಪರ್ಫೆಕ್ಟ್ ಆಗಿರುತ್ತೆ, ನಮಗೆ ಗೊತ್ತಿರುತ್ತೆ. ಅಂದ್ರೆ ಉಳಿದ ಲೂಪ್ ಹೋಲ್ಸ್ ಅಂತ ಇರುತ್ತಲ್ಲ, ಅದನ್ನ ನಾವು ಪ್ಲಗ್ ಇನ್ ಮಾಡುದು. ಈಗ ನಿಮ್ಮ ಸ್ಕೂಲಿಂದ ತುಂಬಾ ಸಪೋರ್ಟ್ ಸಿಕ್ಕಿದೆ, ಹಾಗೆ ನೀವು ಕೂಡ ತುಂಬಾ ಎಫರ್ಟ್ ಹಾಕಿ ಓದಿದ್ರಿಂದ ನಿಮ್ಗೆ 625ಕ್ಕೆ 625 ಬಂತು. ಹಾಗೆ ನೀವು ಮನೆಯಲ್ಲಿ ಏನಾದ್ರು ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ರ? ಮನೆಯಲ್ಲಿ ಅಂದ್ರೆ ನಾನು ಮೊದ್ಲೆಲ್ಲ ಅಂದ್ರೆ ರಜೆ ಇದ್ದಾಗೆಲ್ಲ ಈ ಸ್ವೀಪಿಂಗ್, ಅದೇ ಕಸ ಗುಡಿಸೋದೆಲ್ಲ ನಾನೇ ಮಾಡ್ತಾ ಇದ್ದೆ. ಮತ್ತೆ ಅದೇ ಈ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ಆದ್ರೆ ಈ ವರ್ಷ ನಮ್ಗೆ ಪೇರೆಂಟ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು. ಈ ಸಣ್ಣ ಪುಟ್ಟ ಸ್ವಲ್ಪ ಕೆಲಸ ಕೊಡ್ಲಿಲ್ಲ. ಅಂದ್ರೆ ಈಗ 625ಕ್ಕೆ 625 ಬಂದಾಗ ನಿಮ್ಮ ಪೇರೆಂಟ್ಸ್ ತುಂಬಾ ಖುಷಿ ಪಟ್ಟಿದ್ರು ಅನ್ಸುತ್ತೆ ಅಲ್ವಾ ಆ ಕ್ಷಣ? ಸೊ ಹಾಗೆ ನಿಮ್ಗೂ ಕೂಡ ಅದನ್ನು ನಂಬ್ಲಿಕ್ಕೆ ಆಗ್ಲಿಲ್ಲ ಅಲ್ವಾ? 625ಕ್ಕೆ 625 ಬಂದಿದೆ ಅನ್ನೋದು ಕೂಡ ನಿಮ್ಗೆ ನಂಬ್ಲಿಕ್ಕೆ ಆಗಿಲ್ಲ. ಸೊ ಅಂತ ಒಂದು ಸಾಧನೆ ಮಾಡಿದಿರಿ. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಏನ್ ಹೇಳ ಬಯಸ್ತೀರಿ ಅಂತ? ಅದೇ ನಾನ್ ಹೇಳೋದೇನಂದ್ರೆ, ಒಂದು ನಿಮ್ಗೆ ಏನ್ ಗೋಲ್ ಇರುತ್ತೆ ಅದಕ್ಕೆ ನೀವು ಕಂಪ್ಲೀಟ್ ಆಗಿ ಒಂದು ಪ್ಲಾನ್ ಅಂತೂ ಫಸ್ಟ್ ಆಫ್ ಆಲ್ ಇರ್ಬೇಕು, ಮತ್ತೆ ಅದ್ರ ಕಡೆ ವರ್ಕ್ ಮಾಡ್ಬೇಕು. ನಮ್ಗೆ ಈಗ ನಾನು ಓದುವಾಗ ನನಗೆ ಇಮಿಡಿಯೇಟ್ ನನಗೆ ಏನು ಅಂತ ಪ್ರೋಗ್ರೆಸ್ ಅನ್ನೋದು ಕಾಣಿಸ್ಲಿಲ್ಲ. ಅದೇ ಅವಾಗ ನನಗೆ ಅನ್ಸಿದ್ದು, ಹೌದು ಯಾಕೆ ಇದು ಮಾಡ್ತಿದ್ದೇನೆ, ಏನು ಯೂಸ್ ಇಲ್ಲ ಅಂತ. ನನಗೆ ಕೆಲವೊಮ್ಮೆ ಅನ್ಸಿದ್ದು 625 ಅಂದ್ರೆ 1 ಮಾರ್ಕ್ ಹೋದ್ರು ಸಹ ಇಲ್ಲ, ತುಂಬಾ ವೇಸ್ಟ್ ಅಂತ ಅನ್ಸಿದ್ದು ಹೌದು. ಅದೇ ಆವಾಗ್ಲೆಲ್ಲ ನಾನು ಹೇಳುದು ಅಂದ್ರೆ ಕೆಲಸ ಅಂದ್ರೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ, ಅಂದ್ರೆ ಕಾರ್ಯವನ್ನು ನಾನು ಮಾಡೋಷ್ಟು ಮಾಡ್ತೇನೆ, ಬಟ್ ಫಲ ಏನ್ ಸಿಗುತ್ತೋ ಅದು ಬಿಟ್ಟಿದ್ದು ದೇವರಿಗೆ. ಕೊನೆಯಲ್ಲೂ ಏನ್ ಸಿಕ್ಲಿಲ್ಲ ಅಂದ್ರೂ ಸಹ ಒಂದು ಖುಷಿ ಏನಂದ್ರೆ ನಾವು ಹಾರ್ಡ್ ವರ್ಕ್ ಮಾಡಿರ್ತೀವಿ. ಹಾರ್ಡ್ ವರ್ಕ್ ಅಲ್ಲಿ ಸಹ ತುಂಬಾ ನಮಗೆ ಕಲೀಲಿಕ್ಕೆ ಸಿಗ್ತದೆ. ಅದರಿಂದ ನಾವು ತುಂಬಾ ಖುಷಿ ಪಡ್ಬೇಕು. ಆಕ್ಚುಲಿ ನನಗೀಗ ನಾವು ರಿಸಲ್ಟ್ ಬಂದ್ಮೇಲೆ ನೋಡೋದು ರಿಸಲ್ಟ್ ಅನ್ನ, ಅದಕ್ಕಿಂತ ಹೆಚ್ಚು ಖುಷಿ ಪಡ್ಬೇಕಾಗಿದ್ದು ನಮ್ಮ ಹಾರ್ಡ್ ವರ್ಕ್. ರಿಸಲ್ಟ್ ಅನ್ನೋದು ಹೌದು, ಆದ್ರೆ ಈ ಹಾರ್ಡ್ ವರ್ಕ್ ಇಂದ ನಾವು ಏನೆಲ್ಲ ಕಲಿತೇವೆ ಅದು ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ ಅಂತ. ಅದು ಹೌದು. ಸೊ ಇದಿಷ್ಟು ನಿಮ್ಮ ಒಂದು ಏನು ಈ ಒಂದು ಸಾಧನೆಯ ಬಗ್ಗೆ. ಸೊ ಧನ್ಯವಾದಗಳು ಪ್ರೀತಮ್ ಜಿ ಪೂಜಾರಿ ಅವರೇ. ಸೊ ನಿಮ್ಗೆ ಮುಂದಿನ ಭವಿಷ್ಯ ಒಳ್ಳೇದಾಗ್ಲಿ ಅನ್ನುವಂತ ಹಾರೈಕೆ ನಮ್ಮದು. ನಮಸ್ಕಾರ.